ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಕಾರಣಾಂತರಗಳಿಂದ ನನ್ನ ಮೊದಲ ಚಾನಲ್ನಲ್ಲಿ ನಾನು ಇನ್ನು ಮುಂದೆ ಯಾವುದೇ ವಿಡಿಯೋಸನ್ನು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಈ ನನ್ನ ಇನ್ನೊಂದು ಚಾನಲ್ ಡೇ ಬೈ ಡೇ ಕನ್ನಡ ವ್ಲಾಗ್ಸ್, ಈ ಚಾನಲಲ್ಲಿ ಇನ್ನು ಮುಂದೆ ಮೊದಲಿನಂತೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ. ಹೇಗೆ ನನ್ನ ಮೊದಲ ಚಾನಲನ್ನು ನೀವು ಬೆಳೆಸಿದ್ದೀರೋ, ಸಪೋರ್ಟ್ ಮಾಡಿದ್ದೀರೋ, ಅದೇ ರೀತಿಯಾಗಿ ಈ ಚಾನಲ್ಗೂ ಕೂಡ ಸಪೋರ್ಟನ್ನು ಮಾಡಿ. ಈಗಾಗಲೇ ಆಷಾಢ ಮಾಸವು ಪ್ರಾರಂಭವಾಗಿದೆ. 2025ರಲ್ಲಿ ಆಷಾಢ ಮಾಸವು ಜೂನ್ 26ನೇ ತಾರೀಕಿನಂದೇ ಪ್ರಾರಂಭವಾಗಿ ಜುಲೈ 25ನೇ ತಾರೀಕಿಗೆ ಮುಕ್ತಾಯವಾಗುತ್ತದೆ. ಈ ಆಷಾಢ ಮಾಸವನ್ನ ಶೂನ್ಯ ಮಾಸ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ಮಾಸದಲ್ಲಿ ದೇವರ ಪೂಜೆಯನ್ನ ಭಕ್ತಿಯಿಂದ ಮಾಡಿದರೆ ನಮ್ಮ ಸಕಲ ಆಸೆಗಳು ಕೂಡ, ಬಯಕೆಗಳು ಕೂಡ ಈಡೇರುತ್ತವೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಇನ್ನು ಕೆಲವೊಬ್ಬರಿಗೆ ಆಷಾಢ ಮಾಸ ಎಂದರೆ ಒಂದು ಅಶುಭವಾದ ಮಾಸ ಅಂತಾನೆ ಇನ್ನು ಕೆಲವೊಬ್ಬರು ಅಂದುಕೊಂಡಿರ್ತಾರೆ. ಆದರೆ ತಪ್ಪು. ಈ ಮಾಸದಲ್ಲಿ ವಿಪರೀತವಾದ ಮಳೆಯಾಗುವುದರಿಂದ ಯಾವುದೇ ಒಂದು ಶುಭ ಕಾರ್ಯಗಳನ್ನ, ಮದುವೆ, ಗೃಹ ಪ್ರವೇಶ, ಈ ತರದ ಒಂದು ಶುಭ ಕಾರ್ಯಗಳನ್ನ ಈ ಆಷಾಢ ಮಾಸದಲ್ಲಿ ಮಾಡೋದಿಲ್ಲ ಅಷ್ಟೇನೆ. ಆದರೆ ದೇವರ ಪೂಜೆಗೆ, ಮಹಾಲಕ್ಷ್ಮಿಯ ಪೂಜೆಗೆ, ಆದಿಶಕ್ತಿಗಳ ಪೂಜೆಗೆ ಈ ಮಾಸವು ತುಂಬಾನೇ ಶ್ರೇಷ್ಠಕರವಾದದ್ದು. ಇನ್ನು ಆಷಾಢ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ. ಸಾಲಬಾಧೆಯಿಂದ ಮುಕ್ತಿಯನ್ನ ಪಡೆಯಲು, ನಮ್ಮ ದಾರಿದ್ರ್ಯವನ್ನ ನಾವು ನಿವಾರಣೆಯನ್ನ ಮಾಡಿಕೊಳ್ಳಲು ಆಷಾಢ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಬೇಕು. ಇನ್ನು ಮೊದಲ ಆಷಾಢ ಶುಕ್ರವಾರವು ಆಗೋಗಿದೆ. ಇನ್ನು ನಾಳೆ ದಿವಸ ಬರುವಂತದ್ದು ಎರಡನೇ ಆಷಾಢ ಶುಕ್ರವಾರ. ನಾಳೆ ದಿವಸ ಆಷಾಢ ಶುಕ್ರವಾರದಂದು ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು, ಹಾಗೇನೆ ಮುಖ್ಯವಾಗಿ ತೆಂಗಿನಕಾಯಿ ಕಳಸವನ್ನ ಇಟ್ಟೇ ಆಷಾಢ ಶುಕ್ರವಾರದ ಲಕ್ಷ್ಮಿ ಪೂಜೆಯನ್ನ ಮಾಡಬೇಕಾ, ಹಾಗೇನೆ ಯಾವ ಒಂದು ಸಮಯದಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡಬೇಕು, ಜೊತೆಗೆ ಯಾವ ನೈವೇದ್ಯವನ್ನ ಅರ್ಪಿಸಬೇಕು, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಾಳೆ ಆಷಾಢ ಶುಕ್ರವಾರ ತುಂಬಾ ಬೆಳಿಗ್ಗೆ ಬೇಗನೆ ಎದ್ದೇಳಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನ ಮಾಡಿ ಮಡಿ ಬಟ್ಟೆಯನ್ನ ಧರಿಸಿ. ಮಡಿ ಬಟ್ಟೆ ಎಂದರೆ ಶುಭ್ರವಾದ ಬಟ್ಟೆ, ಶುದ್ಧವಾಗಿರುವ ಬಟ್ಟೆಯನ್ನ ಹಾಕಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸಿಕೊಳ್ಳಬೇಡಿ. ಹಾಗೇನೆ ಹರಿದು ಹೋಗಿರುವಂತಹ ಹಳೆಯದಾದ ಬಟ್ಟೆಯನ್ನ ಧರಿಸಬೇಡಿ. ತುಂಬಾನೇ ಶುದ್ಧವಾಗಿರುವ ಬಟ್ಟೆಯನ್ನು ಧರಿಸಿ ಕಟ್ಟುನಿಟ್ಟಾಗಿ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಆಕೆ ನಮಗೆ ಒಲಿಯುತ್ತಾಳೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಬೇಕು. ಬ್ರಾಹ್ಮಿ ಸ್ವರೂಪಿಣಿ ಅಂತಾನೆ ಆ ಮಹಾಲಕ್ಷ್ಮಿಯನ್ನ ಕರೆಯುತ್ತೀವಿ. ಹಾಗಾಗಿ ಒಂದು ಬ್ರಾಹ್ಮಿ ಲಗ್ನದಲ್ಲಿ ಪೂಜೆಯನ್ನ ಮಾಡುವುದು ಅತ್ಯಂತ ಶುಭ. ಬ್ರಾಹ್ಮಿ ಲಗ್ನ ಅಂದ್ರೆ ಬೆಳಗ್ಗೆ ಮುಂಜಾನೆ 4:30ರಿಂದ 5:30 ಒಳಗೆ ಪೂಜೆಯನ್ನ ಮಾಡಿರಿ. ತಪ್ಪಿದ್ರೆ ಒಂದು 6 ಗಂಟೆ ಒಳಗಡೆ ಪೂಜೆಯನ್ನ ಮಾಡಿರಿ. ಇನ್ನು ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವವರು, ನಾಳೆ ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರದ ದಿವಸ 10:30 ನಂತರ ಬೆಳಿಗ್ಗೆ ರಾಹುಕಾಲ ಪ್ರಾರಂಭವಾಗುತ್ತೆ. ಹಾಗಾಗಿ ಒಂದು 10 ಗಂಟೆ ಒಳಗಡೆನೆ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಿರಿ. ಆದರೆ ದಯವಿಟ್ಟು ಕೂಡ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ, ತುಂಬಾನೇ ಒಳ್ಳೆಯದು. ಇನ್ನು ಲಕ್ಷ್ಮೀ ದೇವಿಯ ಪೂಜೆಯನ್ನ ಆಷಾಢ ಶುಕ್ರವಾರದ ಲಕ್ಷ್ಮೀ ವ್ರತವನ್ನ ನೀವು ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ತೆಂಗಿನಕಾಯಿ ಕಳಸವನ್ನ ಇಟ್ಟೆ ಪೂಜೆಯನ್ನ ಮಾಡಬೇಕು. ನೀವು ಮಾಮೂಲಿಯಾಗಿ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ ಅನ್ನೋದಾದ್ರೆ ನೀವು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನ ಇಟ್ಟು ಕೂಡ ಪೂಜೆಯನ್ನ ಮಾಡಬಹುದು. ವ್ರತಕ್ಕೂ ಪೂಜೆಗೂ ತುಂಬಾನೇ ವ್ಯತ್ಯಾಸ ಇದೆ. ವ್ರತವನ್ನ ಕಟ್ಟುನಿಟ್ಟಾಗಿ ಮಾಡಬೇಕು. ಲಕ್ಷ್ಮೀ ದೇವಿಯ ವ್ರತವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ತೆಂಗಿನಕಾಯಿ ಕಳಸವನ್ನ ಇಟ್ಟು ನೀವು ಪೂಜೆಯನ್ನ ಮಾಡಲೇಬೇಕು. ಇನ್ನು ಕಳಸವನ್ನ ಉತ್ತರಾಭಿಮುಖವಾಗಿ ಇಲ್ಲ ಪಶ್ಚಿಮಾಭಿಮುಖವಾಗಿ ಕಳಸವನ್ನ ಸ್ಥಾಪನೆ ಮಾಡಬಹುದು. ಕಳಸ ಇಟ್ಟು ಪೂಜೆ ಮಾಡೋದಿಲ್ಲ, ಸುಮ್ಮನೆ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ ಅನ್ನೋದಾದ್ರೆ ದೇವರ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆಯನ್ನ ಮಾಡಿ. ಇನ್ನು ಲಕ್ಷ್ಮೀ ದೇವಿಯ ಕಳಸವನ್ನ ಪ್ರತಿಷ್ಠಾಪನೆ ಮಾಡುವುದು ಗೊತ್ತೇ ಇದೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿಯಾಗಿ ಕಳಸವನ್ನ ಪ್ರತಿಷ್ಠಾಪನೆ ಮಾಡ್ತಿರೋ ಅದೇ ರೀತಿಯಾಗಿ ಆಷಾಢ ಶುಕ್ರವಾರನೂ ಕೂಡ ನೀವು ವ್ರತವನ್ನ ಮಾಡುವುದಾದ್ರೆ ಕಳಸವನ್ನ ಸ್ಥಾಪನೆಯನ್ನ ಮಾಡಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹರಡಿ ನಿಮ್ಮ ಕೈಯ ಬೆರಳಿನಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನ ಅದರಲ್ಲಿ ಬಿಡಿಸಿ, ನಂತರ ಕಳಸದ ಚೊಂಬು ಅಥವಾ ಕಳಸದ ಬಿಂದಿಗೆಯನ್ನ ಇಟ್ಟು ಅದಕ್ಕೆ ಮುಕ್ಕಾಲು ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಿ ಆ ನೀರಿಗೆ ಹೂವು, ಅಕ್ಷತೆ, ಅರಿಶಿಣ, ಕುಂಕುಮವನ್ನ ಹಾಕಿ ಹಾಗೇನೆ ಜೊತೆಗೆ ಒಂದು ಚಿಕ್ಕದಾದ ಬೆಳ್ಳಿ ಅಥವಾ ಚಿನ್ನದ ಏನಾದರೂ ಒಂದು ಚಿಕ್ಕದಾದ ವಸ್ತು ಅಥವಾ ಆಭರಣ ಇದ್ದರೆ ಅಥವಾ ಕಾಯಿನ್ಸ್ ಇದ್ದರೆ ಅದನ್ನ ಅದರೊಳಗಡೆ ಹಾಕಿ ಶುದ್ಧವಾದ ವೀಳ್ಯದೆಲೆಯನ್ನ ಇಟ್ಟು ಒಂದು ತೆಂಗಿನಕಾಯಿಯನ್ನು ಸ್ವಚ್ಛ ಮಾಡಿಕೊಂಡು ತೆಂಗಿನಕಾಯಿಗೆ ಅರಿಶಿಣ ಕುಂಕುಮವನ್ನ ಹಚ್ಚಿ ಕಳಸಕ್ಕೆ ಇಡಿ. ನಿಮ್ಮ ಹತ್ತಿರ ಲಕ್ಷ್ಮಿಯ ಮುಖವಾಡ ಇದ್ದರೆ ಇಡಿ, ಬಟ್ ಇಡಲೇಬೇಕು ಅಂತ ಏನಿಲ್ಲ. ನಿಮ್ಮ ಹತ್ತಿರ ಇದ್ದರೆ ಲಕ್ಷ್ಮಿಯ ಮುಖವಾಡವನ್ನ ಹಿಡಿ. ಹಾಗೇನೆ ಕಳಸಕ್ಕೆ ಮರೆಯದೆ ಅರಿಶಿಣದ ಕೊಂಬನ್ನ ಕಟ್ಟಬೇಕು. ಅರಿಶಿಣದ ದಾರಕ್ಕೆ ಅರಿಶಿಣದ ಕೊಂಬನ್ನ ಕಟ್ಟಬೇಕು. ನಂತರ ಗೆಜ್ಜೆ ವಸ್ತ್ರವನ್ನ ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡಿ ನಂತರ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು.
ಪದ್ಮಪ್ರಿಯೆ, ಪದ್ಮಿನಿ, ಪದ್ಮಹಸ್ತೆ, ಪದ್ಮಾಲಯೆ, ವಿಶ್ವಪ್ರಿಯೆ, ವಿಶ್ವಮನೋನುಕೂಲೆ, ತದ್ಪಾದ ಪದ್ಮವಹಿ ಸನ್ನಿಧತ್ವ ಎಂದು ಲಕ್ಷ್ಮಿಯನ್ನು ಆರಾಧಿಸಬೇಕು. ಪದ್ಮಾಸನವನ್ನ ಹಾಕಿ ಕುಳಿತುಕೊಂಡಿರುವ ಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕಾದ್ರೆ ಲಕ್ಷ್ಮಿಯ ಸ್ತೋತ್ರಗಳನ್ನ ಪಠಿಸುತ್ತಾ ಇರಿ. ಇನ್ನು ನೈವೇದ್ಯವಾಗಿ ನೀವು ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನ ಅರ್ಪಿಸಬೇಕು. ಅದರಲ್ಲೂ ತಾಯಿ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾದ ನೈವೇದ್ಯ ಅಂದರೆ ಗೂಡಾನ್ನ, ಅಂದ್ರೆ ಬೆಲ್ಲದ ಅನ್ನ ಅಂತ ಕರಿತೀವಿ. ಈ ಅಕ್ಕಿ, ಅವಲಕ್ಕಿ ಮತ್ತೆ ಹಾಗೇನೆ ತೆಂಗಿನಕಾಯಿ, ಬೆಲ್ಲ, ತುಪ್ಪವನ್ನ ಹಾಕಿ ಮಾಡಿರುವಂತ ಈ ಬೆಲ್ಲದ ಅನ್ನವನ್ನ ಅರ್ಪಿಸಿದರೆ ತುಂಬಾನೇ ಒಳ್ಳೆಯದು. ಅದು ಇಲ್ಲ ಅಂದ್ರೆ ನೀವು ಸಿಹಿ ಪಾಯಸ, ಸಜ್ಜಿಗೆ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನ ಮಾಡಿಡಿ. ತುಪ್ಪದ ದೀಪವನ್ನ ಹಚ್ಚಿ ಹಾಗೇನೆ ಸುವಾಸನೆ ಇರುವಂತ ಹೂಗಳನ್ನ ಆ ದಿನ ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ. ಮಲ್ಲಿಗೆ ಹೂ ಆಗಿರ್ಬೋದು, ಸುವಾಸನೆ ಇರುವಂತ ಹೂಗಳನ್ನೇ ಆದಷ್ಟು ಅರ್ಪಿಸಿ. ಹಾಗೇನೆ ಸುವಾಸನೆ ಇರುವಂತ ಧೂಪವನ್ನ ಆ ದಿನ ಪೂಜೆ ಮಾಡಬೇಕಾದ್ರೆ ತಾಯಿ ಲಕ್ಷ್ಮೀ ದೇವಿಗೆ ಹಚ್ಚಿ, ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯ ಸಹಸ್ರನಾಮವನ್ನ ಪಠಿಸುತ್ತಾ ಇರಿ. ಈ ರೀತಿಯಾಗಿ ಕಾಯಿ ಒಡೆದು ಮಂಗಳಾರತಿಯನ್ನ ಮಾಡಿ ತಾಯಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಮಾಡಿದ ನಂತರ ಇನ್ನು ಸಂಜೆ ಸಮಯದಲ್ಲೂ ಕೂಡ ಮತ್ತೊಮ್ಮೆ ತಾಯಿ ಲಕ್ಷ್ಮೀ ದೇವಿಯ ಮುಂದೆ ದೀಪವನ್ನ ಹಚ್ಚಿ ಪೂಜೆಯನ್ನ ಮಾಡಿ ಆರತಿಯನ್ನ ಮಾಡಿ ನಿಮ್ಮ ಮನೆಯ ಅಕ್ಕಪಕ್ಕ ಇರುವಂತಹ ಒಂದು 3 ಜನ ಅಥವಾ 5 ಜನ ಮುತ್ತೈದೆಯರನ್ನ ಮನೆಗೆ ಕರೆದು ಅವರಿಗೆ ಅರಿಶಿಣ, ಕುಂಕುಮ, ತಾಂಬೂಲವನ್ನ ಕೊಡಿ. ಈ ರೀತಿಯಾಗಿ ಆಷಾಢ ಶುಕ್ರವಾರದಂದು ಸರಳವಾಗಿ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆಷಾಢ ಶುಕ್ರವಾರದ ವ್ರತವನ್ನ ಮಾಡಿ. ಹಾಗೇನೆ ಇನ್ನೊಂದು ಏನಂದ್ರೆ, ಈ ಆಷಾಢ ಶುಕ್ರವಾರದ ವ್ರತವನ್ನ ಮಾಡ್ತಾ ಇದ್ದೀರಾ, ಕಳಸವನ್ನ ಪ್ರತಿಷ್ಠಾಪನೆ ಮಾಡಿದ್ದೀರಾ ಅನ್ನೋದಾದ್ರೆ ಯಾವ ಸಮಯದಲ್ಲಿ ಯಾವ ದಿನ ಕದಲಿಸಬೇಕು ಅನ್ನೋದಾದ್ರೆ ಶುಕ್ರವಾರ ಆಷಾಢ ಶುಕ್ರವಾರದ ಪೂಜೆಯನ್ನ ಮಾಡಿರ್ತೀರಾ, ಶನಿವಾರದ ದಿವಸ ಕೂಡ ಒಂದು ಚಿಕ್ಕದಾದ ನೈವೇದ್ಯವನ್ನ ಅರ್ಪಿಸಿ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ಬೆಳಗ್ಗೆ ಮತ್ತು ಸಂಜೆ ಮಾಡಿ ನಂತರ ಭಾನುವಾರದಂದು ಬೆಳಗ್ಗೆ ನೀವು ಪೂಜೆಯನ್ನ ಮಾಡಿ ಕಳಸವನ್ನ ಕದಲಿಸಿ. 3 ದಿವಸಕ್ಕೆ ಕಳಸವನ್ನ ಕದಲಿಸಬೇಕು. ಇನ್ನು ಮುಂದೆ ಈ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ನನ್ನ ವಿಡಿಯೋಸ್ ನಿಮ್ಗೇನಾದ್ರೂ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಅಂಡ್ ಮರೆಯದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಧನ್ಯವಾದಗಳು.